ಸಾಲ್ವ್ ದ ಈಕ್ವೇಷನ್ ಅಂತ ಕೇಳಿದೆ. ಸಾಲ್ವ್ ದ ಈಕ್ವೇಷನ್ 4 -4 + -1 + 2 + ಎಕ್ಸೆಟ್ರಾ + x = 437 ಅಂತ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿ ನಾವು ಇದನ್ನು ಹೆಂಗೆ ಬರ್ಕೋಬೋದು ಅಂದರೆ -4, -1, 2 ಎಕ್ಸೆಟ್ರಾ ಅಪ್ ಟು x ಅಂತ ಹೇಳಿ ಬರ್ಕೊಳ್ಳೋಣ, ವಿಚ್ ಇಸ್ ಈಕ್ವಲ್ ಟು 437. ಇದ್ರ ವ್ಯಾಲ್ಯೂ 437 ಇದೆ. ಸೊ ಸಿಂಪಲ್ ಆಗಿ a is equal to ಫಸ್ಟ್ ಟರ್ಮ್ -4, b will be the -1 minus of -4, which is equal to -1 + 4 ಆಯಿತು, it is +3. ಸಿಮಿಲರ್ಲಿ an ಅಂತಂದರೆ ಎಷ್ಟು, ಲಾಸ್ಟ್ ಟರ್ಮ್, an will be equal to x. ಸೊ an will be equal to ಫಾರ್ಮುಲಾ ಏನಂತಂದರೆ an is equal to a + n - 1 × dv ದ ಫಾರ್ಮುಲಾ. ಈ ಫಾರ್ಮುಲಾನ ನಾವಿಲ್ಲಿ ಅಪ್ಲೈ ಮಾಡಬೇಕು. x is equal to -4 + n - 1 × n ಅಂದರೆ ನಮಗೆ ಗೊತ್ತಿಲ್ಲ ಎಷ್ಟು ಅಂತ, d ಅಂದರೆ ಎಷ್ಟು, -4 ಅಂತ ಅಂದರೆ +3. ಸೊ x is equal to -4 + 3 × n, 3n -3n ಆಯಿತು. ಸೊ x is equal to -3, ಇದು -3 - 4 ಅಂದರೆ 3n -4. ಸೊ ಈ -4ನ ಈ ಕಡೆ 3n -7, ಈ -7 ಈ ಕಡೆ ತೊಗೊಂಡು ಬಂದರೆ x + 7 is equal to 3n ಆಗುತ್ತೆ. ಸೊ 3n is equal to x + 7. ಸೊ n is equal to x + 7 / 3. ಸೊ ಇದರಲ್ಲಿ n is equal to x + 7 / 3 ಆಯ್ತಲ್ವಾ. ಈಗ ನಾವು ಅದರದ್ದು ಸಮ್ ಕೊಟ್ಟಿದ್ದಾರೆ, Sn is equal to ಕೊಟ್ಟಿದ್ದಾನೆ. Sn is equal to ಎಷ್ಟು, 437. Sn is equal to ಬರ್ಕೊಡೋಣ, ಇದ್ರ ಪೂರ್ತಿ ಸಮ್ ಕೊಟ್ಟಿದ್ದಾರಲ್ವಾ, ಈ ಪೂರ್ತಿ ಸಮ್ ನನಗೆ ಎಷ್ಟು ಈಕ್ವಲ್ ಆಗ್ತಿದೆ, 437. Sn is equal to ಫಾರ್ಮುಲಾ ಏನು, Sn will be equal to n/2 × 2a + n - 1 × d ಫಾರ್ಮುಲಾ. ಸೊ ಅದ್ರ ಪ್ರಕಾರವಾಗಿ ನಾನು n ಜಾಗಕ್ಕೆ x + 7 / 3ನ ಸಬ್ಸ್ಟಿಟ್ಯೂಷನ್ ಮಾಡ್ತಿದ್ದೀನಿ, × 2 × a ಅಂದರೆ ಎಷ್ಟು, -4 + n - 1, n ಜಾಗಕ್ಕೆ ಏನು ಹಾಕ್ತಿದ್ದೀನಿ ನಾನು, x + 7 / 3 -1 × d ವ್ಯಾಲ್ಯೂನ ಹಾಕಿದ್ದೀನಿ. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಒಳಗಡೆ ಇದರಲ್ಲಿ LCM ತೆಗಿತೀನಿ. ಸೊ x + 7 / 6 × -8 + x + 7 -3 / 3 × 3. ಸೊ ಈ 3 ಏನಾಯಿತು, ಕ್ಯಾನ್ಸಲ್. ಸೊ x + 7 / 6 × -8 + x + 7 - 3 ಅಂದರೆ x + 4 ಹೌದಲ್ವಾ. ಸೊ ದಿಸ್ ಈಕ್ವಲ್ ಟು Sn ವ್ಯಾಲ್ಯೂ 437 ಇದೆ. 437 ಅಂತಂದರೆ x + 7 / 6 × x + 4 - ಅಂತಂದರೆ x - 4 ಆಯಿತು. ಸೊ 6ನ ನಾನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ 437 × 6 will be equal to x + 7 × x - 4. ಸೊ 437 × 6, 437 × 6 ಅಂತ ಅಂದರೆ 2622, which is equal to x × x, x² + x × -4 ಅಂದರೆ -4x + 7 × x + 7x -28. ಸೊ 2622 -28 ಈ ಕಡೆ ಬಂದರೆ +28, which is equal to x² + 7x ಅಲ್ಲಿ 4x ಹೋದರೆ +3x. ಸೊ x² + 3x, ಈ 2622 + 28 ಅಂದರೆ -2650. ದಿಸ್ ಇಸ್ ಈಕ್ವಲ್ ಟು 0. ಈ ಕ್ವಾಡ್ರಾಟಿಕ್ ಈಕ್ವೇಷನ್ ನಾವು ಸಾಲ್ವ್ ಮಾಡಬೇಕು. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ x² + 53x -50x -2560 is equal to 0 ಆಗುತ್ತೆ. ಸೊ ಏಕೆಂದರೆ 2560ಗೆ ಫ್ಯಾಕ್ಟರ್ಸು 53 and 50 ಬರುತ್ತೆ. ಸೊ x² xನ ಆಚೆ ತೆಗೆದ್ರೆ x + 53 ಮೈನಸ್ ಎಕ್ಸ್ನ 50ನ ಆಚೆ ತೆಗೆದ್ರೆ ಒಳಗಡೆ ನನಗೆ x + 53 ಉಳ್ಕೊಳ್ಳುತ್ತೆ. ದಿಸ್ ಇಸ್ ಈಕ್ವಲ್ ಟು 0. ಸೊ x + 53 ವಿಲ್ ಬಿ ಈಕ್ವಲ್ ಟು 0 ಒಂದು ಟರ್ಮು, ಇನ್ನೊಂದು x - 50 ವಿಚ್ ಇಸ್ ಈಕ್ವಲ್ ಟು 0 ಇಸ್ ದ ಅನದರ್ ಟರ್ಮ್. ಸೊ ಹಾಗಾದರೆ x ಇಸ್ ಈಕ್ವಲ್ ಟು ಏನು -53 ಆಗುತ್ತೆ. ಅದೇ ಥರ x ಇಸ್ ಈಕ್ವಲ್ ಟು ಏನು +50. x ಇಸ್ ಈಕ್ವಲ್ ಟು
ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 53 ಇಸ್ ನಾಟ್ ಪಾಸಿಬಲ್. ಏಕೆಂದರೆ ವ್ಯಾಲ್ಯೂಸ್ ನಮಗೆ ಗೋಸ್ ಆನ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ, ಪ್ಲಸ್ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, -4 -2 ಪ್ಲಸ್ ಎಕ್ಸೆಟ್ರಾ ಅಪ್ ಟು ಎಕ್ಸ್ ಪ್ಲಸ್ ಎಕ್ಸ್ ಆಗ್ತಾ ಇರೋದ್ರಿಂದ ಎಕ್ಸ್ ಇಸ್ ಈಕ್ವಲ್ ಟು -53 ಇಸ್ ನಾಟ್ ಪಾಸಿಬಲ್. ಸೊ ದಟ್ ಆನ್ಸರು ಎಕ್ಸ್ ಇಸ್ ಈಕ್ವಲ್ ಟು 50.